ಒಂದು ಟೈಮ್ಗೆ ಸಾಂಬಾರಿಲ್ಲ ಏನೂ ಇಲ್ಲ ಅಂತ ಅಂದಾಗ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸಲ ಟ್ರೈ ಮಾಡಿದ್ದೆ, ಅಂದರೆ ಬರೀ ನೀರಲ್ಲಿ ಟ್ರೈ ಮಾಡಿದ್ದೆ. ಇವತ್ತು ನಾನು ಸ್ವಲ್ಪ ಬೇಳೆ ಕಟ್ಟಲ್ಲಿ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ರುಚಿನೂ ನೋಡ್ತಾ ಇರಬೇಕು, ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಬಿಡುತ್ತೆ, ಅರ್ಜೆಂಟಿಗೆ ಯಾವ್ದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡಿ ಅಡುಗೆ ಮಾಡ್ತೀನಿ ನಾನು. ಮತ್ತು ಬಾಯಿ ಕೆಟ್ಟಿದಾಗ, ಜ್ವರ ಬಂದಾಗ ಬಾಯಿ ಕೆಟ್ಟಿರುತ್ತಲ್ವ, ಮಾತ್ರೆ ನುಂಗಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು, ಆವಾಗ ಬೇಕಾದ್ರೆ ಈ ಗೊಜ್ಜನ್ನ ನೀವು ಒಂದು ಸಲ ಟ್ರೈ ಮಾಡಿ. ಈಗ ಮಧ್ಯಾಹ್ನ ಬಂದು 2 ಗಂಟೆ ಟೈಮ್ ಆಗೈತೆ. ಈಗ ನಾನು ಒಬ್ಳಿಗೆ ಒಂದು ಟೈಮ್ಗೆ ಏನು ಸಾಂಬಾರು ಏನೂ ಇಲ್ಲ, ಇವಾಗ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ, ಇದನ್ನು ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿಬಿಡೋಣ, ನಿಮಗೂ ಇಷ್ಟ ಆಗುತ್ತೆ ಅಂತ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಏನೂ ಇಲ್ಲ, ಇದಕ್ಕೆ ಜಾಸ್ತಿ ಏನೂ ಐಟಮ್ ಬೇಡ. ಈಗ ನಾನು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಬೇಳೆ ಕಟ್ಟನ್ನ ತೊಗೊಂಡಿದ್ದೀನಿ. ಮೊದಲು ನಾನು ತಣ್ಣೀರಲ್ಲಿ ಮಾಡ್ತಾಯಿದ್ದೆ, ಇವಾಗ ನಾನು ಬೇಳೆ ಕಟ್ಟಲ್ಲಿ ಮಾಡ್ತಾಯಿದ್ದೀನಿ. ಬರೀ ಮೈಸೂರು ಬೇಳೆ ನೋಡಿ, ಮೈಸೂರು ಬೇಳೆನ ಚೆನ್ನಾಗಿ ತೊಳೆದು ಮತ್ತು ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 3 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಇದ್ರದ್ದು ನನಗೆ ನೀರು ಬೇಕು, ಬೇಳೆ ಕಟ್ಟಬೇಕು. ಈಗ ಇದನ್ನು ಒಂದು ಬಟ್ಲು 2 ಥರ ನಾನು ಮಾಡಿ ತೋರಿಸ್ತೀನಿ, ಒಂದು ಥರ ಅಲ್ಲ 2 ಥರ ಮಾಡಿ ತೋರಿಸ್ತೀನಿ. ಮೊದಲಿಗೆ ಒಂದು ಸ್ವಲ್ಪ ಹಾಕೋತೀನಿ, ಯಾಕಂದರೆ ಎರಡಕ್ಕೂ ಬೇಕಲ್ವಾ, ಇದಕ್ಕೇ ಸ್ವಲ್ಪ ನೋಡಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಹಸಿ ಗೊಜ್ಜು ಅಂತಲೇ ಹೇಳ್ಬೋದು. ಏನು ಅಂತಂದರೆ ಇದಕ್ಕೆ ಸ್ವಲ್ಪ ಬೇಳೆ ಕಟ್ಟಾಕಿ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟಿದಾಗ ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ಹಸಿಮೆಣ್ಸಿನ್ಕಾಯಿ, ಈ ಬಿಸಿಲಿಗೆ ಹಸಿಮೆಣ್ಸಿನ್ಕಾಯಿ ಬೇಕಾ ಅಂತ ಅನ್ಕೋಬೋದು, ಒನ್ ಟೈಮ್ ತಿನ್ನೋಕ್ಕಲ್ವಾ ನಡೆಯುತ್ತೆ ನೋಡಿ. ನಾನು ಎರಡಕ್ಕೂ ಕಟ್ ಮಾಡಿ ಇಟ್ಟಿರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಕೈಯಲ್ಲೇ ಕಿವುಚ್ಕೋಬೇಕಾಗುತ್ತೆ, ಕೈ ತುಂಬ ಉರಿಯುತ್ತೆ. ಹಸಿಮೆಣ್ಸಿನ್ಕಾಯಿ ಖಾರ ಐತೆ, ಆದರೂ ಕೈಯಲ್ಲೇ ಕಿವುಚ್ತೀನಿ ಇದನ್ನು ನೋಡಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಕಿವುಚ್ಕೋತೀನಿ, ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಬೇಳೆನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೆ, ಒಂದು 3 ವಿಷಲ್ ಹಾಕ್ಸ್ಕೊಂಡಿದ್ನಲ್ಲ. ಇವಾಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋತೀನಿ. ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ನೋಡಿ, ಈ ಥರ. ಫ್ರೆಂಡ್ಸ್ ನೋಡಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿದು ಖಾರ ಎಲ್ಲ ಈ ಬೇಳೆ ಕಟ್ಟಿಗೆ ಬಿಟ್ಟೈತೆ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಏನಿಲ್ಲ, ನಾವು ಹಸಿ ಕೈಗೋಜು ಮಾಡ್ತೀವಲ್ವ ಅದೇ ಥರನೇ. ಏನು ಅಂತಂದರೆ ಇದಕ್ಕೆ ನಾನು ಬೇಳೆ ಕಟ್ಟಾಕಿ ಮಾಡ್ತಾಯಿದ್ದೀನಿ. ಇದು ಇನ್ನೊಂದು ಕಿರಲಿ ನೋಡಿ. ಇದು ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಕೈಯಲ್ಲೇ ಕಿವುಚ್ಬೇಕಾಗುತ್ತೆ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು ಬೇಳೆ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕಿದೆ, ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ ನೋಡಿ. ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಸರಿ, ವೀಡಿಯೋ ಶೇರ್ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗೈತೆ ಅಂತಂದರೆ ಬಾಯಲ್ಲಿ ನೀರು ಬರುತ್ತೆ. ಇದಕ್ಕೆಲ್ಲ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತೀನಿ, ಯಾಕಂದರೆ ಜೀರಿಗೆ ಹಾಕೋದ್ರಿಂದ ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ನೋಡಿ. ಇಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ವೀಡಿಯೋ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ಇದನ್ನೆಲ್ಲ ರೆಡಿ ಆಯ್ತಲ್ವ. ಇದಕ್ಕೆ ಹುಳಿಗೆ ನಾನು ಏನೂ ಹಾಕಿಲ್ಲ, 2 ಥರ ಮಾಡ್ತೀನಿ ಅಂತ ಅನ್ನಲ್ಲ. ಇದಕ್ಕೆ ನೋಡಿ, ಇಷ್ಟೇ ಕೈಗೊಜ್ಜು ರೆಡಿ ಆಯಿತು. ಇವಾಗ ಇದಕ್ಕೆ ಒಂದು ಹುಣಸೆಹಣ್ಣಿನ ರಸ ತೊಗೊಂಡಿದ್ದೀನಿ. ಇದನ್ನು ಮಾಡೋದನ್ನ ತೋರಿಸ್ತೀನಿ. ನಾನು ಇವತ್ತು ಮಾಡ್ತಾ ಇರೋದು ನಿಂಬೆಹಣ್ಣು ಹಾಕಿ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಹುಳಿ ಬೇಕು, ಹುಳಿ ಜಾಸ್ತಿ ಹುಳಿಯಾಗಿ ತಿನ್ನೋಣ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಇವಾಗ ಅರ್ಧ ಹೋಳು ಅಲ್ಲ, 1/4 ಹೋಳು ಅಂತಲೇ ಹೇಳ್ಬೋದು ನೋಡಿ. ಇವಾಗ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ, ತಿನ್ನಬೇಕು ಅನಿಸುತ್ತೆ. ಬಿಸಿ ಬಿಸಿ ಅನ್ನ ಕೂಡ ರೆಡಿ ಆಗೈತೆ. ಒನ್ ಟೈಮ್ಗೆ ಏನಪ್ಪ ಮಾಡೋದು ಅಂತ ಅಂದರೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ, ಮನೇಲಿರೋರ್ಗು ಇಷ್ಟ ಆಗುತ್ತೆ ನೋಡಿ. ಇವಾಗ ಇದು ರೆಡಿ ಆಯ್ತಲ್ಲ. ಈಗ ಇದೇ ಮೆಥಡಲ್ಲೇ ಹುಣಸೆಹಣ್ಣು ಹಾಕಿ ಮಾಡ್ತೀನಿ ನಾನು ಇವಾಗ. ಇದಕ್ಕೂ ಒಂದು ಬಟ್ಲು ತೊಗೊಂಡಿದ್ದೀನಿ ನೋಡಿ. ಇದು ರೆಡಿ ಆಯ್ತು. ಇದು ಇಷ್ಟೇ ಕೈಗೊಜ್ಜು. ಎಷ್ಟು ಚೆನ್ನಾಗೈತೆ ಅಂದರೆ ಸೂಪರಾಗೈತೆ ಫ್ರೆಂಡ್ಸ್ ಇದಂತೂ. ಮತ್ತು ಇದಕ್ಕೇನು ಗೊತ್ತಾ, ಇದಕ್ಕೆ ನೋಡಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಬೇಳೆ ಸ್ವಲ್ಪ ತಿನ್ಬೇಕಾದ್ರೆ ಅನ್ನದಲ್ಲಿ ಖಾರ, ಏನೇ ಖಾರ ಇದ್ರೂ ಸ್ವಲ್ಪ ಒಡೆಯುತ್ತೆ ಅಂಥೇಳಿ ಬೇಳೆನ ಕೂಡ ಹಾಕಿದ್ದೀನಿ. ಗಟ್ಟಿನೂ ಆಯಿತು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ ಮಿಕ್ಕಿತ್ತಲ್ಲ ನೀರು, ಈಗ ಇದು ಬಟ್ಲಿಗೆ ಹಾಕ್ಕೋತೀನಿ. ಚೆನ್ನಾಗಿ ಕೈಯಲ್ಲಿ ಬೇಳೆನೆಲ್ಲ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಬೆಂದೋಗೈತೆ, ಏನೂ ಇಲ್ಲ. ಮಿಕ್ಕಿದಂಥ ಈರುಳ್ಳಿ ಹಾಕ್ಕೋತಾಯಿದ್ದೀನಿ. ನಿಜ ಹೇಳ್ಬೇಕಂತಂದರೆ ಜ್ವರ ಬಂದಿರುತ್ತಲ್ಲ, ಬಾಯಿ ಕೆಟ್ಟಿರುತ್ತಲ್ಲ, ಅವ್ರಿಗೆ ಕುಡಿತಾರೆ ಹಂಗೆ ಇದನ್ನು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಸಣ್ಣ ಮೆಣ್ಸಿನ್ಕಾಯಿ ತುಂಬಾ ಖಾರ ಐತೆ. ಇದನ್ನು ನೀಟಾಗಿ ಇದು ಮತ್ತು ಬೆಳ್ಳುಳ್ಳಿ ನೋಡಿ, ಇದೆರಡೂ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊತೀನಿ. ಬೆಳ್ಳುಳ್ಳಿ ಗಟ್ಟಿ ಇತ್ತು ಅಂತೇಳಿ ಜಜ್ಜಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಇದನ್ನು ಕೂಡ ಕಿವುಚ್ಕೊಂಡು ಬರ್ತೀನಿ ನೀಟಾಗಿ. ಫ್ರೆಂಡ್ಸ್ ನೋಡಿ, ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತುಂಬಾ ಖಾರ ಐತೆ. ಇದಕ್ಕೆ ಮಿಕ್ಕಿದ್ದು ಕಟ್ ಮಾಡಿದ್ದಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ನಿಂಬೆಹಣ್ಣಿನ ರಸ ಹಾಕಿದ್ನಲ್ಲ, ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. 2 ರುಚಿನೂ ಕೂಡ ತುಂಬಾ ಚೇಂಜ್ ಇರುತ್ತೆ.
ಇದಕ್ಕಿಂತ ಅದು ಚಂದ ಅದಕ್ಕಿಂತ ಇದು ಚಂದ ಅಂತಾರಲ್ಲ, ಆ ಥರ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತ ಅನಿಸುತ್ತೆ. ಒಂದೇ ಬೇಳೆ ಕಟ್ಟಲೆ 2 ಥರ ನಾನು ಶೇರ್ ಮಾಡಿದ್ದೀನಿ. ಇದಕ್ಕೂ ಸ್ವಲ್ಪ ಜೀರಿಗೆ ತಿನ್ಬೇಕಾದ್ರೆ ಆ ಜೀರಿಗೆ ಫ್ಲೇವರ್ ಕೊಡಲಿ ಅಂತ ಅಷ್ಟೇನೆ. ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಲ್ಲ, 2 ಥರ ಹಸಿ ಗೊಜ್ಜು ರೆಡಿ ಆಯಿತು. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನೋಡ್ತಾ ಇದ್ದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಎಷ್ಟು ಚೆನ್ನಾಗೈತೆ ಅಂದರೆ. ಇದು ಬಂದು ಹುಣಸೆ ಹಣ್ಣಿಂದು, ಇದು ಬಂದು ನಿಂಬೆ ಹಣ್ಣಿಂದು ಕೈಗೊಜ್ಜು. ನೋಡ್ತಾ ಇರ್ತೀನಿ. ಈಗ ನಾನು ಬೇಗ ಅನ್ನ ಹಾಕೋತೀನಿ. ತಿಂದು ಟೇಸ್ಟ್ ಹೇಗಿದೆ ಅಂತ ನಿಜವಾಗ್ಲೂ ಹೇಳ್ತೀನಿ. ಒಂದು ಸಲ ನೀವು ಟ್ರೈ ಮಾಡಿ, ಮಕ್ಳಿಗೂ ಇಷ್ಟ ಆಗುತ್ತೆ. ಖಾರ ಈ ಬಿಸಿಲಿಗೆ ಬೇಕಪ್ಪ ಹಸಿಮೆಣ್ಸಿಕಾಯಿ ಅಂತ ಅನ್ಬೋದು. ಅಪರೂಪಕ್ಕೆ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನಾನು ಕೂಡ. ಬನ್ನಿ ಇವಾಗ ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಅಂತಲೇ ಬಿಸಿ ಬಿಸಿ ಅನ್ನ ಮಾಡಿಕೊಂಡೆ. ಚೆನ್ನಾಗಿರುತ್ತೆ ನಿಜ ಹೇಳಬೇಕು ಅಂತ ಅಂದರೆ. ಸ್ವಲ್ಪನೇ ನಾನು ಟ್ರೈ ಮಾಡ್ತೀನಿ. ಮೊದಲು ನಾನಿದು ಹುಣಸೆ ಹಣ್ಣಿಂದು ಹಸಿಗುಜ್ಜು ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತಲ್ವ. ಖಂಡಿತ ಒಂದೊಂದು ಅಡುಗೆ ಮಾತ್ರ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಬಾಯಲ್ಲಿ ನೀರು ಬರ್ತಾಯಿತ್ತು ನನಗಂತೂ. ತಿಂತೀನಿ ತಾಳಿ, ತಿಂದ್ಬಿಟ್ಟು ಹೇಳ್ತೀನಿ. ಆ ಮೆಣ್ಸಿನ್ಕಾಯ್ದು ಖಾರವಾಗಿ ಸೆಂಟ್ರಲ್ಲಿ ಜೀರಿಗೆ ಸಿಗುತ್ತಲ್ಲ, ಅಬ್ಬಾ ಏನು ಟೇಸ್ಟು ಅಂತ. ಏನು ಅಂತಂದರೆ ಇದಕ್ಕೆ ಹುಣ್ಸೆಹಣ್ಣು ಹಾಕಿರೋದ್ರಿಂದ ನಾರ್ಮಲ್ ಹಸಿಗುಜ್ಜು ಥರನೇ ಐತೆ. ನಿಂಬೆಹಣ್ಣು ಹಾಕಿರೋದು ಹೇಗೆ ಬರುತ್ತೆ ಅಂತ, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಸೂಪರ್. ಇನ್ನೊಂದು ಸ್ವಲ್ಪ ಅನ್ನ ಹಾಕೋತೀನಿ. ಇದು ಹುಣಸೆ ಹಣ್ಣಿಂದು ನಿಂಬೆ ಹಣ್ಣಿಂದು ಕಲರ್ ನೋಡಿ. ಆ ಬೇಳೆ ಕಟ್ಟಿಂದು ಅರಿಶಿನ ಪುಡಿ ಹಾಕಿದ್ದೀನಲ್ಲ, ಹೆಂಗೈತೆ ಅಂದರೆ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನೀರು ಥರ ಐತೆ, ಸ್ವಲ್ಪ ಗಟ್ಟಿಗೆ ಬೇಳೆ ಥರ ಜಾಸ್ತಿ ಐತೆ ಅಷ್ಟೇ. ಈಗ ಇದನ್ನು ಟೇಸ್ಟ್ ಮಾಡ್ತೀನಿ ನೋಡಿ. ಹಸಿಮೆಣ್ಸಿಕಾಯಿ ಎಲ್ಲ ತುಂಬ ಖಾರ ಆಯ್ತಪ್ಪ. ಸೂಪರ್. ಒಂದ್ಸಲ ಒಂದು ಟೈಮ್ಗಾರು ಮಾಡ್ಕೊಳ್ಳಿ. ಸೂಪರ್ ಫ್ರೆಂಡ್, ನಿಜ ಹೇಳ್ತೀನಿ. ಕೈ ತೊಳ್ಕೊಬಿಡ್ತೀನಿ ತಾಳಿ. ಅಪ್ಪಬ್ಬ, ಏನು ಖಾರವಾಗಿ, ಏನು ರುಚಿ, ವಾರೆವಾ ಅನ್ಬೇಕು ನೋಡಿ. ಸೂಪರ್ ಆಗೈತೆ ನಿಜವಾಗ್ಲೂ. ಒಂದು ಸಲ ನೀವು ಟ್ರೈ ಮಾಡಿ. ಇದು ನಿಂಬೆ ಹಣ್ಣಿಂದು, ಇದು ಹುಣಸೆ ಹಣ್ಣಿಂದು. ಒಂದಕ್ಕಿಂತ ಒಂದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ. 2 ಕೈಗೊಜ್ಜು ಸೂಪರ್ ಅಂತಲೇ ಹೇಳ್ತೀನಿ. ನೀವು ಒಂದು ಸಲ ಟ್ರೈ ಮಾಡ್ತೀರ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವೀಡಿಯೋಸ್ನ ನೋಡಿ ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಸಿಂಪಲ್ಲಾಗಿರೋವಂಥ ವೀಡಿಯೋಸ್ನ ತೊಗೊಂಡು ಬಂದು ಶೇರ್ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ಜಾಸ್ತಿ ಗೊಜ್ಜನ್ನ ಹಾಕ್ಕೊಂಡು ತಿಂತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.